ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ರಾಹುಲ್ ಗಾಂಧಿ ಅವರ ಸಂಸತ್ ಸದಸ್ಯತ್ವ ಇವತ್ತು ಹೊರಟು ಹೋಯಿತು. ಅವರು ಇವತ್ತಿನಿಂದ ಮಾಜಿ ಸಂಸತ್ ಸದಸ್ಯರು. ನ್ಯಾಯಾಲಯ ನೀಡಿದ ಒಂದು ತೀರ್ಪು ಮಾನಹಾನಿ ಕಟ್ಲೆಯಲ್ಲಿ ಅವರ ಸಂಸತ್ ಸದಸ್ಯತ್ವವನ್ನು ಕಿತ್ತುಕೊಂಡಿತು. ಇದನ್ನು ಬಹುತೇಕ ಕಾಂಗ್ರೆಸ್ ಹಾಗೂ ಈ ದೇಶದ ಪ್ರತಿಪಕ್ಷಗಳು ಕರಾಳ ದಿನ ಅಂತ ಕರೆದಿದ್ದೇವೆ. ಪಾರ್ಲಿಮೆಂಟರಿ ಡೆಮೋಕ್ರಸಿಯ ಮೇಲೆ ನಡೆದ ಹಲ್ಲೆ ಅಂತಲೂ ಕೂಡ ಈ ಘಟನೆಯನ್ನು ವಿಶ್ಲೇಷಿಸಲಾಗ್ತಾ ಇದೆ. ಇದು ಪ್ರತಿಪಕ್ಷಗಳ ಪ್ರತಿಕ್ರಿಯೆ. ಆದರೆ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ತುಂಬ ಸಂತೋಷದಲ್ಲಿದ್ದಾರೆ. ಕೆಲವರಿಗೆ ಸ್ವಲ್ಪ ಆಶ್ಚರ್ಯನೂ ಆಗಿದೆ. ನಾವು ಏನೇನೋ ಮಾತಾಡಿದ್ವಿ, ಆದರೂ ನಮ್ಮ ಸದಸ್ಯತ್ವಕ್ಕೆ ಏನೂ ಆಗಿಲ್ಲ. ಈ ರಾಹುಲ್ ಗಾಂಧಿ ಅದೇನೋ ಹೇಳ್ಕೊಂಡು ಸಿಕ್ಕಾಕಂಡ ಅಂತ ಮುಸ್ಸು ನಗುತ್ತಿದ್ದಾರೆ. ನಮಗಾಗಿಲ್ಲ, ಅವರಿಗಾಯಿತು ಅನ್ನುವ ಸಂತೋಷ. ಇದು ಒಂದು ರೀತಿಯಲ್ಲಿ ಕಾಡಿನಲ್ಲಿ ಒಂದು ಬೇಟೆಯಾಡಿದ ಸಂದರ್ಭದಲ್ಲಿ ಆಡಿದ ಪ್ರಾಣಿಯ ಮನಸ್ಥಿತಿ ಇರುತ್ತಲ್ಲ, ಆ ಮನಸ್ಥಿತಿಯನ್ನು ಇದು ನನಗೆ ನೆನೆಸ್ಪಿಸ್ತದೆ. ಅದು ಸಿಂಹ ಇರಲಿ, ಹುಲಿ ಇರಲಿ, ಅದು ಬೇಟೆಯಾಡಿದ ಮೇಲೆ ಅದಕ್ಕೊಂದು ಸಂತೋಷ ಇರುತ್ತೆ, ಸಂತಸ ಇರುತ್ತೆ, ಸಾಧನೆ ಮಾಡಿದ ಒಂದು ತೃಪ್ತಿ ಇರುತ್ತೆ. ಅಂತಹ ತೃಪ್ತಿ ಇವತ್ತು BJP ನಾಯಕರುಗಳಲ್ಲಿ ಕಾಣ್ತಾ ಇದೆ. ಪ್ರಾಯಶಃ BJPಯ ಅತ್ಯುನ್ನತ ನಾಯಕರಿಂದ ಒಬ್ಬ ಕಾರ್ಯಕರ್ತರವರೆಗೆ ಬಹುತೇಕ ನಾಯಕರುಗಳಿಗೆ ಸಂತೋಷ ಆಗಿರಬೇಕು. ಯಾಕೆಂದರೆ ಭಾರತ ದೇಶದಲ್ಲಿ 2014ರ ನಂತರ ಪ್ರತಿಪಕ್ಷ ಅನ್ನುವುದು ಇರಲೇ ಇಲ್ಲ. ಅವರನ್ನು ಹುಡುಕಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು. ಪ್ರತಿಪಕ್ಷದ ಹಲವಾರು ನಾಯಕರುಗಳು ಸಂಘ ಪರಿವಾರದ ಏಜೆಂಟ್ರುಗಳಂತೆ, BJP ಏಜೆಂಟ್ರುಗಳಂತೆ ಕೆಲಸ ಮಾಡ್ತಾಯಿದ್ದರು. ಆ ಸಂದರ್ಭದಲ್ಲಿ ಒಂದು ಹೊಸ ಧ್ವನಿ ಬರುವುದಕ್ಕೆ ಕಾರಣರಾದವರು ರಾಹುಲ್ ಗಾಂಧಿ. ಅವರ ವಿಷಯದ ಆಯ್ಕೆ, ಅವರು ಪ್ರಶ್ನಿಸುತ್ತಿದ್ದ ರೀತಿ, ಜನರ ಜೊತೆಗೆ ಅವರಿಗಿದ್ದಂಥ ಸಂಪರ್ಕ ಮತ್ತು ಸಂಬಂಧ, ಇದು ತುಂಬ ವಿಭಿನ್ನವಾಗಿತ್ತು. ಭಾರತ ರಾಜಕಾರಣದಲ್ಲಿ ಬಹಳ ವರ್ಷಗಳ ನಂತರ ಜನರ ಜೊತೆಗೆ ಸಂಪರ್ಕ ಸಂವಹನ ಸಾಧಿಸುವ ಒಬ್ಬ ನಾಯಕರು ಸಿಕ್ಕಿದ್ರು. ಸೊ BJP ಮತ್ತು ಸಂಘ ಪರಿವಾರ ಮತ್ತು ಅವರ ವಾಟ್ಸಪ್ ಯೂನಿವರ್ಸಿಟಿ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಒಂದು ರಾಹುಲ್ ಗಾಂಧಿಯವರ ಇಮೇಜ್ ನಾಶಪಡಿಸುವ ಒಂದು ಸತತ ಯತ್ನವನ್ನು ನಡೆಸಲಾಗ್ತಾ ಇತ್ತು. ಪಪ್ಪು ಅಂತ ಕರೆಯೋದು, ಅವರು ದಡ್ಡ ಅನ್ನೋದು, ಅವರಿಗೆ ಬುದ್ಧಿ ಇಲ್ಲ ಅನ್ನೋದು, ಅವರು ಇಟಲಿಯಲ್ಲಿ ಸಮಯ ಕಳೀತಾರೆ ಅನ್ನೋದು, ಅವರು ಪಾರ್ಟ್ ಟೈಮ್ ರಾಜಕಾರಣಿ ಅನ್ನೋದು, ಇದು ಎಲ್ಲದರ ನಡುವೆ ರಾಹುಲ್ ಗಾಂಧಿ ಎಮರ್ಜ್ ಆಗ್ತಾ ಇದ್ರು, ಒಬ್ಬ ನಾಯಕರಾಗಿ ಎಮರ್ಜ್ ಆಗ್ತಾ ಇದ್ರು. ಅದರ ಜೊತೆಗೆ ಈ ದೇಶದ ಒಬ್ಬ ಅತ್ಯುನ್ನತ ಹಾಗೂ ಅತ್ಯುತ್ತಮ ನಾಯಕರಾಗುವ ಲಕ್ಷಣಗಳು ರಾಹುಲ್ ಗಾಂಧಿ ಅವರಲ್ಲಿ ಗೋಚರವಾಗುವುದಕ್ಕೆ ಪ್ರಾರಂಭ ಆಗಿತ್ತು. ಅವರಿಗೆ ಕ್ಷಮಿಸುವುದು ಹೇಗೆ ಅನ್ನೋದು ಗೊತ್ತಿತ್ತು. ಫಾರ್ ಎಕ್ಸಾಂಪಲ್, ಅವರು ಏನು ಭಾರತ ಜೋಡೋ ಯಾತ್ರೆ ಮಾಡುವ ಮೂಲಕ ದೇಶದ ರಾಜಕಾರಣದಲ್ಲಿ ಮತ್ತು ಸಾಮಾಜಿಕ ಬದುಕಿನಲ್ಲಿ ಒಂದು ಹೊಸ ಸಂಚಲನವನ್ನು ಮೂಡಿಸಿದ್ರು. ಅದರಂತೆ ಅವರು ಗುಜರಾತ್ನಲ್ಲಿ ಏನು ಮೋರ್ಬಿಯ ಸೇತುವೆ ಬಿದ್ದಂಥ ಸಂದರ್ಭದಲ್ಲಿ ಅವರು ನೀಡಿದ ಪ್ರತಿಕ್ರಿಯೆ ಒಂದು ಉದಾಹರಣೆ. ಅವರು ಇಂತಹ ಘಟನೆಗಳನ್ನು ನಾನು ರಾಜಕೀಯಕ್ಕೆ ಬಳಸ್ಕೊಳ್ಳಲ್ಲ ಅನ್ನುವ ಮಾತನ್ನು ಆಡಿದರು. ಒಬ್ಬ ಮ್ಯಾಚ್ಯೂರ್ಡ್ ಆದ ಪೊಲಿಟಿಷಿಯನ್ನಿಗೆ ಬೇಕಾದ ಗುಣಧರ್ಮಗಳಿವೆ, ಅದು ರಾಹುಲ್ ಗಾಂಧಿ ಅವರಲ್ಲಿ ಕಾಣ್ತಾ ಇತ್ತು. ರಾಹುಲ್ ಗಾಂಧಿ BJP ಮೇಲಿಂದ ಏನು ಮಾತನಾಡಿದರೂ ಕೂಡ ರಾಹುಲ್ ಗಾಂಧಿ ಬೆಳೆಯುತ್ತಿರುವ ರೀತಿ ಇದೆಯಲ್ಲ, ಅದು ಸಂಘ ಪರಿವಾರ ಮತ್ತು BJPಗೆ
ಆತಂಕವನ್ನು ಉಂಟು ಮಾಡಿತ್ತು. ಮೋದಿ ಮತ್ತು ಅಮಿತ್ ಶಾ ಅವರನ್ನು ಎದುರಿಸುವ ಏಕಮೇವ ವ್ಯಕ್ತಿ ಅಂತಂದರೆ ರಾಹುಲ್ ಗಾಂಧಿ ಅನ್ನುವ ವಾತಾವರಣ ಸೃಷ್ಟಿಯಾಗ್ತಾ ಇತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಕಾಲದಿಂದ ಇದ್ದಂಥ ನಾಯಕತ್ವದ ವ್ಯಾಕ್ಯೂಮ್ ಏನಿದೆ, ಆ ವ್ಯಾಕ್ಯೂಮನ್ನು ರಾಹುಲ್ ಗಾಂಧಿಯವರು ತುಂಬುತ್ತಿದ್ದಾರೆ ಅನ್ನೋ ವಾತಾವರಣ ಸೃಷ್ಟಿಯಾಗಿತ್ತು. ಇದು BJPಗೆ ಭಯವನ್ನು ಉಂಟು ಮಾಡಿದ್ದು ತುಂಬ ಸಹಜವಾದದ್ದು. ಜನತಂತ್ರವನ್ನು ಪ್ರೀತಿಸುವವರಾಗಿದ್ದರೆ ಇಂಥದನ್ನು ಸ್ವಾಗತಿಸ್ತಾ ಇದ್ದರು. ಪ್ರಬಲವಾದ ಪ್ರತಿಪಕ್ಷ ಇದ್ದರೆ ಆಡಳಿತ ಪಕ್ಷದವರು ಅದನ್ನು ಸ್ವಾಗತಿಸ್ತಾರೆ. ಜನತಂತ್ರದಲ್ಲಿ ನಂಬಿಕೆ ಇದ್ದರೆ, ಒಬ್ಬ ಪ್ರಬಲವಾದ ನಾಯಕ ಎಮರ್ಜ್ ಆಗ್ತಾ ಇದ್ದರೆ ಆಡಳಿತ ಪಕ್ಷದವರು ಸಂತೋಷ ಪಡ್ತಾರೆ. ಯಾಕಂದರೆ ಜನತಂತ್ರ ಇದೆಯಲ್ಲ, ಅದು ಜೀವಂತವಾಗಿ ಉಳಿಯುತ್ತೆ ಅಂತ. ಆದರೆ ಜನತಂತ್ರದ ಬಗ್ಗೆ ಯಾರಿಗೆ ನಂಬಿಕೆ ಇಲ್ವೋ ಅವರು ವಿರೋಧವನ್ನು ಸಹಿಸಲ್ಲ. ಪ್ರಶ್ನೆ ಮಾಡುವವರ ಬಾಯನ್ನು ಮುಚ್ಚಿಸುವುದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಅವರು ಅನುಸರಿಸ್ತಾ ಹೋಗ್ತಾರೆ. ಅನುಸರಿಸ್ತಾ ಹೋಗ್ತಾರೆ. ಆದ್ದರಿಂದ BJPಗೆ ಬಹುದೊಡ್ಡ ಚಾಲೆಂಜ್ ಆಗಿದ್ದವರು ರಾಹುಲ್ ಗಾಂಧಿ. ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ ಬಹುದೊಡ್ಡ ಸವಾಲಾಗಿ ಪರಿಗಣಿಸವಾಗಿ ಎಮರ್ಜ್ ಆಗ್ತಾ ಇದ್ದವರು ರಾಹುಲ್ ಗಾಂಧಿ. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರ ಬಗ್ಗೆ ಭಯ ಉಂಟಾಗಿತ್ತು. ಅದರ ಜೊತೆಗೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಿದ್ದನ್ನು ನೋಡಿ ಗಮನಿಸಿದಾಗ ಲಲಿತ್ ಮೋದಿ, ನೀರವ್ ಮೋದಿ, ಮಲ್ಯ, ಅದಾನಿ ಇವರನ್ನು ಅವರು ಸತತವಾಗಿ ಟಾರ್ಗೆಟ್ ಮಾಡ್ತಾ ಬರ್ತಾ ಇದ್ದರು. ಪ್ರಾಯಶಃ ಇವತ್ತು ಅತಿ ಸಂತೋಷ ಪಡುವವರಲ್ಲಿ ನೀರವ್ ಮೋದಿ, ಲಲಿತ್ ಮೋದಿ, ವಿಜಯ್ ಮಲ್ಯ, ಗೌತಮ್ ಅದಾನಿ ಇರ್ಬೋದು ಅಂತ ಅನಿಸುತ್ತೆ. ನೀರವ್ ಮೋದಿ ಮತ್ತು ಲಲಿತ್ ಮೋದಿ ವಿದೇಶದಲ್ಲಿದ್ದು ಸಂತೋಷದಿಂದ ನಕ್ಕಿರ್ಬೋದು. ಹಾಗೆಯೇ ಗ್ರೇಟ್ ವಿಜಯ್ ಮಲ್ಯ ಯಾವುದೋ ಪಬ್ನಲ್ಲೋ ಬಾರ್ನಲ್ಲೋ ಅವನ ಮನೆಯಲ್ಲಿರುವ ಬಾರ್ನಲ್ಲೋ ಕುಳಿತು ಬಿಯರನ್ನು ಕುಡಿತಾ ಸಂತೋಷ ಪಡ್ತಾ ಇರ್ಬೋದು. ಲಲಿತ್ ಮೋದಿಗೆ ಅಪಾರವಾದ ಸಂತೋಷ ಆಗಿರ್ಬೋದು. ಸಾವಿರಾರು ಕೋಟಿ ಹಣವನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕಿಂದ ನುಂಗಿದಂಥವರು, ಅವರಿಗೆ ಅತಿ ಸಂತೋಷ ಆಗದೆ ಇನ್ನೇನಾಗಕ್ಕೆ ಸಾಧ್ಯ? ಅವರೆಲ್ಲ ಇವತ್ತು ಸಂತೋಷ ಪಡ್ತಿದ್ದಾರೆ. ಅವರು ಸಂತೋಷ ಪಡುವುದಕ್ಕೆ ಕೂಡ ಕಾರಣ ಇದೆ. ಒಂದು ಪ್ರತಿಭಟನೆಯ ಧ್ವನಿ, ಒಂದು ಪ್ರಶ್ನಿಸುವ ಧ್ವನಿಯನ್ನು ಹತ್ತಿಕ್ಕಲಾಯ್ತಲ್ಲ, ಇನ್ನು ನಮ್ಮನ್ನು ಪ್ರಶ್ನಿಸುವವರು ಯಾರೂ ಇಲ್ಲ ಅನ್ನುವ ಸಂತೋಷ ಅವರಿಗಾಗಿರಬಹುದು. ಈಗ ಏನು ರಾಹುಲ್ ಗಾಂಧಿಯವರು ಲೋಕಸಭೆಯ ಸದಸ್ಯತ್ವವನ್ನು ಕಳೆದುಕೊಂಡರು, ಅವರೀಗ ಒಳಗೆ ಸಂಸತ್ತಿನ ಒಳಗೆ ಮಾತನಾಡುವಂತಿಲ್ಲ. ಈ ಮೊದಲು ಸದಸ್ಯತ್ವ ಕಳೆದುಕೊಳ್ಳುವುದಕ್ಕಿಂತ ಮೊದಲು ಕೂಡ ಅವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಅವರೇನು ಇಂಗ್ಲೆಂಡ್ನಲ್ಲಿ ಮಾತಾಡಿದ್ದು ವಿಚಾರ ಏನಿದೆ ಅದು ಗೊಂದಲವನ್ನು ಅಥವಾ BJPಗರ ವಿರೋಧವನ್ನು ಸೃಷ್ಟಿಸ್ತು. ಆ ಬಗ್ಗೆ ನಾನು ಉತ್ತರ ಕೊಡ್ತೀನಿ ಅಂತಂದರೆ ಲೋಕಸಭೆಯಲ್ಲಿ ಅವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಅವರು ಮಾತನಾಡೋದಕ್ಕೆ ಸಾಧ್ಯ ಆಗಿಲ್ಲ. ಈಗ ಹೊರಗಡೆ ಮಾತನಾಡಿದ್ದು ಕೂಡ ಮಾನಹಾನಿಯಾಗುವ ಒಂದು ಹಂತಕ್ಕೆ ಬಂತು. ಒಳಗೆ ಮಾತನಾಡದೆ ಬಾಯಿ ಮುಚ್ಚಿಸೋದು ಒಂದು ಪ್ರಕ್ರಿಯೆ, ಆದರೆ ಹೊರಗಡೆ ಮಾತನಾಡದಂತೆ ತಡೀತಾ ಇರುವುದು. ಅದಿಲ್ಲ ಅಂದರೆ 4 ವರ್ಷಗಳ ಹಿಂದೆ ಕೋಲಾರದಲ್ಲಿ ಮಾಡಿದ ಒಂದು ಭಾಷಣ ಏನಿದೆ, ಆ ಭಾಷಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ 2 ವರ್ಷದ ಶಿಕ್ಷೆ ಆಗುತ್ತೆ. ಆ ಶಿಕ್ಷೆ ಪ್ರಕ್ರಿಯೆ ಅದರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದು ಕಾನೂನು ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಐ ಅಗ್ರಿ. ಐ ಡೋಂಟ್ ವಾಂಟ್ ಟು ಅದನ್ನು ಟೀಕಿಸೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಹೋಗಲ್ಲ ನಾನು. ಆದರೆ ಇವತ್ತಿನ ಸತ್ತಾರೂಢ ಪಕ್ಷವನ್ನು ಪ್ರಶ್ನಿಸುತ್ತಿರುವ ಒಂಟಿ ಧ್ವನಿ ಇತ್ತಲ್ಲ, ಆ ಒಂಟಿ ಧ್ವನಿ ಸಂಸತ್ತಿನ ಒಳಗಡೆ ಕೇಳಿ ಬಂದಿದ್ದರೆ ಜನತಂತ್ರಕ್ಕೆ ಇನ್ನಷ್ಟು ಅನುಕೂಲ ಆಗ್ತಿತ್ತು. ಈಗ ಅವರು ಸಂಸದ ಸದಸ್ಯರಲ್ಲದಿರುವುದರಿಂದ ಅವರು ಸದನದ ಒಳಗೆ ಪ್ರಶ್ನಿಸಲಾರರು. ಇನ್ನು ಹೊರಗಡೆ ಅವರು ಮಾತನಾಡುವಂತೆಯೂ ಇಲ್ಲ. ಕೇವಲ ಕಳ್ಳರಿಗೆಲ್ಲ ಯಾಕೆ ಈ ಸರ್ನೇಮ್ ಇದೆ ಅನ್ನೋದು ಪ್ರಶ್ನಿಸುವುದೇ ಮಾನಹಾನಿಯಾಗುತ್ತೆ ಅಂತಂದರೆ ಇನ್ನು ಮುಂದೆ ಮಾತನಾಡುವುದು ಹೇಗೆ? ಒಂದು ಹೊರಗಡೆ ಮಾತನಾಡುವುದು ರಾಹುಲ್ ಗಾಂಧಿಯವರಿಗೆ ಕಷ್ಟ ಅನ್ನುವ ಸ್ಥಿತಿಯನ್ನು ನಿರ್ಮಿಸಲಾಗಿದೆ. ಅದರಂತೆ ಬೇರೆಯವರಿಗೂ ಕೂಡ ಎಚ್ಚರಿಕೆಯ ಒಂದು ಗಂಟೆ. ನೀವು ಮಾತನಾಡಕೂಡದು, ನೀವು ಇಂಥವರ ಹೆಸರವನ್ನು ಎತ್ತಕೂಡದು, ಯಾರ್ಯಾರದ ಸರ್ನೇಮ್ ಇದೆಯೋ ಆ ಸರ್ನೇಮನ್ನು ಬಳಸಕೂಡದು. ಯಾಕಂದರೆ ಆ ಸರ್ನೇಮ್ ಇನ್ನೊಬ್ಬರು ದೊಡ್ಡವರಿಗೆ ಸೇರಿತ್ತು.
ಈ ಸರ್ನೇಮ್ನವರು ಇಂಥ ಒಂದು ಅಧಿಕಾರವನ್ನು ಹೊಂದಿದ್ದಾರೆ, ಆಡಳಿತ ಪಕ್ಷದಲ್ಲಿ ಅವರು ಸರ್ನೇಮ್ ಇದ್ದವರು ಹೀಗಿದ್ದಾರೆ, ಆದ್ದರಿಂದ ಆ ಸರ್ನೇಮ್ ಇದೆ ಅದನ್ನು ಬಳಸ್ಕೊಂಡು ಅಂಥ ವಾತಾವರಣ ಸೃಷ್ಟಿಯಾಗುವ ಮೂಲಕ ಸದನದ ಒಳಗೆ ಬಾಯಿ ಮುಚ್ಚಿಸುವ ಕೆಲಸ ಒಂದು ಕಡೆ ನಡೆದರೆ, ಸದನದ ಹೊರಗಡೆ ಬಾಯಿ ಮುಚ್ಚಿಸುವಂಥ ಕೆಲಸ. ಆದರೆ ಇದನ್ನು ಸರ್ವಾಧಿಕಾರಿ ಮನಸ್ಥಿತಿ ಅನ್ನದೇ ಬೇರೆ ಹೇಳುವ ಅಗತ್ಯ ಇಲ್ಲ. ಇದು ಸರ್ವಾಧಿಕಾರಿ ಮನೋವೃತ್ತಿನೇ. ಆದರೆ ಭಾರತದ ಸಾಮಾಜಿಕ ಬದುಕಿನಲ್ಲಿ ಜನತಂತ್ರ ಅನ್ನುವುದು ಬಲವಾಗಿ ಬೇರುವುದಿದೆ. ಈ ದೇಶದ ಜನ ಮೂಲಭೂತವಾಗಿ ಜನತಂತ್ರವಾದಿಗಳು. ನನಗೆ ಈ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ದಿನಗಳು ನೆನಪಾಗ್ತವೆ. ನಾನಾಗ ಶಾಲಾ ವಿದ್ಯಾರ್ಥಿ. ತುರ್ತು ಪರಿಸ್ಥಿತಿಯ ವಿರುದ್ಧ ನಡೆದಂಥ ಪ್ರತಿಭಟನಾ ಸಭೆಗಳಲ್ಲಿ ಕೂಡ ನಾನು ಪಾಲ್ಗೊಂಡಿದ್ದೀನಿ. ಒಬ್ಬ ಬಾಲಕನಾಗಿ ಹೋಗಿ ನಿಂತು ಕೇಳ್ತಾ ಇದ್ದೆ. ಇಂದಿರಾ ಗಾಂಧಿ ಏನಿದ್ದಾಳೆ, ಅವರು ಸರ್ವಾಧಿಕಾರಿ ಆದಾಗ ಅವರನ್ನು ಈ ದೇಶದ ಜನ ತೆಗೆದು ಕಸದ ಬುಟ್ಟಿಗೆ ಒಗೆದುಬಿಟ್ರು. ಕಾಂಗ್ರೆಸ್ ಸರ್ವನಾಶದ ಹಂತಕ್ಕೆ ಬಂತು. ಆದ್ದರಿಂದ ಈ ದೇಶದ ಜನ ಸರ್ವಾಧಿಕಾರವನ್ನು ಸಹಿಸಲಾರರು. ನೀವು ಈ ದೇವರನ್ನು ಸೃಷ್ಟಿಸ್ತಾ ಹೋಗ್ತಿರಲ್ಲ, ಅಧಿಕಾರದಲ್ಲಿರುವವರನ್ನು ದೇವರನ್ನಾಗಿ ಮಾಡ್ತಾ ಹೋದರೆ ಆ ದೇವರನ್ನೇ ಈ ದೇಶದ ಜನ ತೆಗೆದು ತಿಪ್ಪೆಗೆ ಎಸೆಯಬಲ್ಲರು, ಅವರನ್ನು ತಮ್ಮ ಕಾಲ್ಚೆಂಡಾಗಿ ಮಾಡಿಕೊಳ್ಳಬಲ್ಲರು. ಅಂತಹ ಶಕ್ತಿ ಈ ದೇಶದ ಜನರಿಗೆ ಇದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.